ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನನ್ನ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ ಬಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಮೀನರಾಶಿಯವರ ಫೆಬ್ರವರಿ ತಿಂಗಳ 2024ನೇ ಇಸ್ವಿ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇದರಲ್ಲಿ ಎಚ್ಚರಿಕೆಗಳು, ಶುಭ ವಿಚಾರಗಳು ಎಲ್ಲವೂ ಸಹ ತಿಳಿಸ್ತೇನೆ. ನಿಮಗೆ ಸಂಪೂರ್ಣವಾದ ಮಾಸ ಭವಿಷ್ಯವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೊತೆಗಲ್ಲಿ ಮೊಟ್ಟ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ತಿಳ್ಕೊಂಬರೋಣ. ಫೆಬ್ರವರಿ ತಿಂಗಳ ಗ್ರಹಸ್ಥಿತಿಗಳೇನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಚಂದ್ರನನ್ನು ಹೊರತುಪಡಿಸಿ ಪ್ರಮುಖವಾಗಿ ಒಂದು 5 ಗೃಹಸ್ಥಿತಿಗಳಲ್ಲಿ ಬದಲಾವಣೆಗಳು, 5 ಬದಲಾವಣೆಗಳಾಗುತ್ತಾ ಇದೆ. ಫೆಬ್ರವರಿ 1ನೇ ತಾರೀಕೆ ಮಕರ ರಾಶಿಗೆ ಬುಧ ಗ್ರಹ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಕುಜಗ್ರಹ ಬರ್ತಾನೆ. ಫೆಬ್ರವರಿ 11ನೇ ತಾರೀಕು ಮಕರ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಒಂಥರ ಮಕರಕ್ಕೆ 3 ಗ್ರಹಗಳು ಅಂದ್ರೆ ತ್ರಿಗ್ರಹ ಯೋಗ ಮಕರ ರಾಶಿಯಲ್ಲಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹ ಬರ್ತಾನೆ. ಫೆಬ್ರವರಿ 19ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ. ಅಲ್ಲಿಗೆ 13ನೇ ತಾರೀಕಿನ ತನಕ ನೋಡೋದಾದ್ರೆ ಚತುರ್ಗ್ರಹ ಯೋಗನೂ ಆಗತ್ತೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಅಂತ ಕಂಡು ಬರ್ತಾ ಇದೆ. ಇದೆಲ್ಲದೂ ಸಹ ಈ ಸಂಚಾರವನ್ನ ನೋಡಬೇಕಾಗ್ತದೆ. ಇನ್ನು ಹೀಗಿರುವಾಗ ಶುಭ ವಿಚಾರಗಳು, ಎಚ್ಚರಿಕೆಗಳು ನೋಡೋಣ. ಫೆಬ್ರವರಿ ತಿಂಗಳ ಗ್ರಹಸ್ಥಿತಿಗಳು ಈ ರೀತಿಯಲ್ಲಿದ್ದಾಗ ಮೊದಲು ಜ್ಯೋತಿಷ್ಯ ರೀತಿಯಲ್ಲಿ ನೋಡ್ಕೊಂಬರೋಣ. ಭವಿಷ್ಯ ಏನಾಗುತ್ತೆ, ಯಾವ ರೀತಿಯಲ್ಲಿ ಇರುತ್ತೆ ನಿಮ್ಮದು ಮೀನರಾಶಿಯವರಿಗೆ ಅಂತ ನೋಡೋಕೆ ಹೋದರೆ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಬುಧ ಗ್ರಹನ ಸಂಚಾರ ನಿಮಗೆ 19ನೇ ತಾರೀಕಿನ ತನಕ ಚೆನ್ನಾಗಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ ಮೊದಲೆರಡು ವಾರಗಳು ಅತ್ಯುತ್ತಮವಾಗಿರ್ತದೆ, ನಂತರ ಚೆನ್ನಾಗಿರಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಮೊದಲೆರಡು ವಾರಗಳಲ್ಲೇ ನಿಮಗೇನಾದ್ರು ಒಂದು ಕೂಡ ಒಳ್ಳೆ ಸೀಟ್ ಸಿಗಬೇಕಾ, ಲೇಟ್ ಮಾಡಬೇಡಿ, ತಕ್ಷಣ ಸೀಟ್ ಪ್ರಯತ್ನ ಮಾಡಿ. ಫೆಬ್ರವರಿ ತಿಂಗಳ ಮೊದಲೆರಡು ವಾರಗಳಲ್ಲಿ ನಿಮಗೆ ಸೀಟ್ ಅಲೌಟ್ ಆಗಿಬಿಡ್ಬೇಕು, ಫೀಸ್ಗಳು ಕಟ್ಟಿಬಿಡ್ಬೇಕು ಎಲ್ಲ. ಏನಾದ್ರು ವಿದ್ಯೆ ಸ್ವಲ್ಪ, ಯಾಕೆಂದರೆ 19ನೇ ತಾರೀಕು ದಾಟಬಿಡ್ತು ಅಂದರೆ ನೀವು ತುಂಬ ಕಷ್ಟಪಟ್ಟು ಓದಬೇಕಾಗತ್ತೆ, ತುಂಬ ಓಡಾಡಬೇಕಾಗತ್ತೆ. ಬಟ್ ನೀನು ಬಾ, ನಾನು ಹೇಳ್ಕೊಡ್ತೀನಿ ಅಂದವ್ರು ಯಾರೂ ಸಿಗಲ್ಲ, ನಾನು ನೋಟ್ಸ್ ಕೊಡ್ತೀನಿ ಅಂದವ್ರು ಕೊಡಲ್ಲ, ಓದಿದ್ದು ಯಾವುದು ನೆನಪಲ್ಲಿ ಇರಲ್ಲ, ಕಾನ್ಸಂಟ್ರೇಷನ್ ಬರಲ್ಲ, ಎಲ್ಲ ಸಮಸ್ಯೆ ಆಗುತ್ತೆ. ಬಟ್ 19ರ ತನಕ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಆಮೇಲೆ ಓದೋಣ, ಇನ್ನೂ ಟೈಮ್ ಐತಲ್ಲ ಅಂತ ವೆಯ್ಟ್ ಮಾಡಬೇಡಿ. ಜನವರಿ ಎಂಡು ಫೆಬ್ರವರಿ 19ನೇ ತಾರೀಕು ಒಳಗೆ ಅದೇನೇನು ಓದ್ತಿರೋ, ಏನು ಉರು ಹೊಡ್ಕೊಳ್ತಿರೋ, ಎಷ್ಟು ನೆನ್ಪಿಟ್ಕೊಂತಿರೋ ಎಲ್ಲ ಮಾಡ್ಕೊಂಬಿಡಿ. 19 ದಾಟ್ಬಿಡ್ತು ಅಂದರೆ ಮರವು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಇಂಟ್ರೆಸ್ಟ್ ಇರಲ್ಲ, ಓದೋರು ಸಿಗಲ್ಲ, ಸಿಗ್ತೀನಿ ಅಂದವ್ರು ಸಿಗಲ್ಲ, ಹೇಳ್ಕೊಡ್ತೀನಿ ಅಂದವ್ರು ಹೇಳ್ಕೊಡಲ್ಲ, ಹೆಲ್ಪ್ ಮಾಡ್ತೀನಿ ಅಂದವ್ರು ಮಾಡಲ್ಲ. ಸೊ ದಯವಿಟ್ಟು ಎಚ್ಚರ ವಹಿಸಿ. ಇನ್ನು ಈ ಕೃಷಿ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಇದ್ದರೆ, ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಇದನ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಾ ಕೋಡಿಂಗ್ ಇದೆಲ್ಲ ಓದ್ತಾ ಇರ್ತಕ್ಕಂಥವ್ರು, ಅಥವಾ ಈ ಗ್ರಾಫಿಕ್ ಡಿಸೈನಿಂಗು, ಈ ಥರದ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇವ್ರಿಗೂ ಚೆನ್ನಾಗಿದೆ. ಅದು ಡಾಕ್ಟ್ರ್ ಓದ್ತಕ್ಕಂಥ, MBBS ಓದ್ತಾ ಇರ್ತಕ್ಕಂಥ ಆಯುರ್ವೇದ ಬೇಕಾರಾಗಲಿ, BAMS ಬೇಕಾರಾಗಲಿ ವಿದ್ಯಾರ್ಥಿಗಳು ಚೆನ್ನಾಗಿ, ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಇನ್ನು ಇವ್ರಿಗೂ ಚೆನ್ನಾಗಿದೆ. ಯಾರಿಗೆ? ನಮ್ಮ ಈ ಚಾರ್ಟರ್ಡ್ ಅಕೌಂಟೆನ್ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, IAS KSಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಸೂಪರ್ ಆಗಿದೆ. ಖಂಡಿತವಾಗಿ ನೀವೆಲ್ಲ ನಿಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಹೇಳಿದ್ನಲ್ಲ, 19ರ ತನಕ ಚೆನ್ನಾಗಿದೆ, 19ರ ನಂತರ ಸ್ವಲ್ಪ ಹಿನ್ನಡೆ ಆಗ್ತದೆ, ಎಚ್ಚರ. ನೆಕ್ಸ್ಟ್ ಅದಕ್ಕೆ ಪರಿಹಾರ ವಿಡಿಯೋದ ಎಂಡಲ್ಲಿ ನಾನು ಒಂದು ಸ್ತೋತ್ರವನ್ನು ಹೇಳಿದ್ದೀನಿ. ಪ್ರತಿದಿನ ಬೆಳಗ್ಗೆ ಒಂದು 5 ಸಲ ರಿಪೀಟ್ ಹಾಕ್ಕೊಂಡು ಆ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ, ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗತ್ತೆ. ನೆಕ್ಸ್ಟ್ ಉದ್ಯೋಗ. ಮೀನರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ 13ನೇ ತಾರೀಕಿನ ತನಕ ಚೆನ್ನಾಗಿದೆ. ಗೊತ್ತಾಯ್ತಲ್ವಾ? 13ನೇ ತಾರೀಕಿನ ನಂತರ ತುಂಬ ಅವಮಾನಗಳು, ನಿಮಗಿಂತ ಕೆಳಗಿನ ಸ್ತರದವರು ಕೂಡ ನಿಮಗೆ ಅವಮಾನ ಮಾಡ್ತಾರೆ, ನಿಮಗೆ ಗೌರವ ಕೊಡಲ್ಲ. ಆಮೇಲೆ ಷಷ್ಠ್ಯಾಧಿಪತಿಯಾಗಿರ್ತಾನೆ ರವಿ, ಆದ್ದರಿಂದಾಗಿ ನಿಮಗೆ ಸಾಲಗಳು, ಹೀಗೆ ಅವಮಾನ ಮಾಡ್ತಾರೆ. ಸಾಲನೂ ಸ್ಯಾಂಕ್ಷನ್ ಮಾಡಲ್ಲ, ಅವಮಾನನೂ ಮಾಡ್ತಾರೆ, ಅಥವಾ ಹೇಳಿದಷ್ಟು ಕೊಡಲ್ಲ, ಅದಕ್ಕೂ ಅವಮಾನ ಮಾಡ್ತಾರೆ. ಸಾಲಗಳು, ಅವಮಾನಗಳು, ಶತ್ರುಬಾಧೆಗಳು ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಉದ್ಯೋಗದಲ್ಲಿ. ಯಾವಾಗ? 13ನೇ ತಾರೀಕು ನಂತರ. ಜೊತೆಗೆ ಕೆಲಸನೇ ಕಳ್ಕೊಳ್ಳುವ ಸಾಧ್ಯತೆಯೂ ಇದೆ.
19ನೇ ತಾರೀಕಿನ ಅಲ್ಲ 13ನೇ ತಾರೀಕು ನಂತರ. ಬಟ್ ಗುರುಬಲ ಇರೋದ್ರಿಂದಾಗಿ ಕರ್ಮಾಧಿಪತಿ ದ್ವಿತೀಯದಲ್ಲಿರೋದ್ರಿಂದಾಗಿ ಓಕೆ. ಬಟ್ ಆದರೂ ಕೂಡ ನೀವು ಎಷ್ಟೋ ಅಂದರೆ ನಿಮ್ಮ ಮನಸ್ಸಲ್ಲಿ ತನಕ ಹೋಗ್ಬಿಡುತ್ತೆ, ಬೇಡ ಅತ್ಲ ರಿಸೈನ್ ಮಾಡೋಣ ಅಂತ ಅನ್ಸ್ಬಿಡುತ್ತೆ. ಅಥವಾ ನಿಮ್ಮನ್ನು ಚೇರ್ ಕೂರಿಸ್ಬಿಡ್ಬೋದು, ನೆಕ್ಸ್ಟ್ ನೀವೇ ರಿಸೈನ್ ಆಗೋದು ಅಂತ ಬೆಂಚಿಗೆ ಹಾಕ್ಬಿಟ್ಬಿಟ್ರು ಆಶ್ಚರ್ಯ ಇಲ್ಲ. ಬಟ್ ಮತ್ತೆ ವಾಪಸ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೋಬೋದು. ಬಟ್ ಆದರೂ ಸಹ ಈ 13ನೇ ತಾರೀಕಿನ ನಂತರ ಉದ್ಯೋಗ ಚೆನ್ನಾಗಿಲ್ಲ, ಅದ್ರ ಒಳಗೆ ಉದ್ಯೋಗ ಚೆನ್ನಾಗಿದೆ. ಸೊ ಅದರಿಂದ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇದೆಲ್ಲವೂ ಸಹ 13ರ ಒಳಗಡೆನೇ ಆಗ್ಬಿಡ್ಬೇಕು. 13 ದಾಟ್ಬಿಟ್ರೆ ಭಾಳ ಕಷ್ಟ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಶುಕ್ರಾನುಗ್ರಹ ಚೆನ್ನಾಗಿದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ತುಂಬ ಚೆನ್ನಾಗಿ, ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ, ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡಿ, ನೀವು ಮೂವಿ ಬಿಸ್ನೆಸ್ ಮಾಡಿ, ನೀವು ಏನೋ ಈ ಬಡ್ಡಿಗೆ ಸಾಲ ಕೊಡ್ತಕ್ಕಂಥದ್ದು ಈ ಥರದ್ದೆಲ್ಲ ವ್ಯವಹಾರಗಳು, ಆಮೇಲೆ ಎಲ್ಲ ಬಿಸ್ನೆಸ್ ಅನ್ನುವಂಥದ್ದು ಮೀನರಾಶಿಯವರಿಗೆ ಅತ್ಯದ್ಭುತವಾಗಿದೆ. ಏನು ಫೆಬ್ರವರಿಲೂ ಅಷ್ಟೇ ಅದ್ಭುತವಾಗಿ ಪ್ರಾಫಿಟ್ ಆಗುತ್ತೆ, ಏನು ಟೆನ್ಷನ್ ಅವಶ್ಯಕತೆನೇ ಇಲ್ಲ, ಗೊತ್ತಲ್ವಾ. ಶುಕ್ರ 11ನೇ ತಾರೀಕಿನ ತನಕ ಕರ್ಮಸ್ಥಾನದಲ್ಲಿ, 11 ನಂತರ ಲಾಭದಲ್ಲಿ, ಧನಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ. ದುಡ್ಡಿನ ವಿಚಾರ ಅದ್ಭುತವಾಗಿದೆ, ವ್ಯಾಪಾರ ಅದ್ಭುತವಾಗಿದೆ, ದುಡ್ಡು ಅದ್ಭುತವಾಗಿದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ನೀವು ಒಳ್ಳೆ ದುಡ್ಡು ನೋಡ್ತೀರಾ. ಮಾತ್ರ ಮೀನ ರಾಶಿಯವರು ಒಳ್ಳೆ ದುಡ್ಡು ನೋಡ್ತೀರಾ. ಬಂಗಾರ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಬಿಸ್ನೆಸ್ ಬಗ್ಗೆ ಏನು ಯೋಚನೆನೇ ಇಲ್ಲ. ನೀವು ಹ್ಯಾಂಗೆ ವೈಯಕ್ತಿಕ ಜಾತಕ ಒಂದು ಸ್ವಲ್ಪ ಚೆನ್ನಾಗಿದ್ದು ಬಿಟ್ರೆ ತುಂಬ ಚೆನ್ನಾಗಿದೆ ಮೀನ ರಾಶಿಯವರಿಗೆ ದುಡ್ಡಿನ ವಿಚಾರದಲ್ಲಿ. ಆಮೇಲೆ ಕೌಟುಂಬಿಕ ಕಲಹಗಳು ಕಡಿಮೆ ಆಗುತ್ತೆ, ಅಂದರೆ ಕುಟುಂಬದವರ ಸಹಕಾರವು ತುಂಬ ಚೆನ್ನಾಗಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ತುಂಬ ಚೆನ್ನಾಗಿ ಸಿಗುತ್ತೆ ರೀ. ಪಿತ್ರಾರ್ಜಿತ ಆಸ್ತಿ ಸಿಗಲಿ ಅಂದರೆ ಪ್ರಯತ್ನ ಮಾಡಿ, ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮೀನ ರಾಶಿಯವರಿಗೆ ಅದ್ಭುತ ಅಂತ ಹೇಳ್ಬೋದು, ಒಂದು ಮಾತಲ್ಲ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಕಷ್ಟಗಳನ್ನು ಈ ಹಿಂದೆ, ತುಂಬ ಅವಮಾನಗಳನ್ನು ಏನೇನು ನೋಡಿದ್ರಲ್ಲ, ಅದರ ತದ್ ವಿರುದ್ಧವಾಗಿ ತುಂಬ ಸಾಡೆ ಸಾತಿ ಇತ್ಯಾದಿಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಬಟ್ ಅಟ್ಲೀಸ್ಟ್ ಫೆಬ್ರವರಿ ಅನ್ನೋದಂತೂ, ಜನವರಿ ಎಂಡು ಫೆಬ್ರವರಿ ಸೂಪರ್, ನಿಮಗೆ ಮಾತ್ರ ಅದ್ಭುತವಾದಂತಹ ಯೋಗ ಫಲ ಅಂತ ಹೇಳಬೇಕು. ನೆಕ್ಸ್ಟು ವಿವಾಹದ ವಿಚಾರಕ್ಕೆ ಬಂದರೆ, ಸಪ್ತಮಾಧಿಪತಿಯಾದಂಥ ಬುಧ ಗ್ರಹ ವ್ಯಯಕ್ಕೆ ಬಂದುಬಿಡ್ತಾನೆ. ಫೆಬ್ರವರಿ 19ನೇ ತಾರೀಕಿನ ಒಳಗೆ ಮೀನ ರಾಶಿಯವರು ವಿವಾಹಕ್ಕೆ ಪ್ರಯತ್ನ ಮಾಡಿ ಯಶಸ್ವಿ ಮಾಡಿಕೊಂಡು, ಅಂದರೆ ಮದುವೆ ಆಗ್ಬಿಡಲ್ಲ ಬಿಡಿ ಅಷ್ಟು ಬೇಗ, ಬಟ್ ಅಟ್ಲೀಸ್ಟ್ ಇಂಥ ಹುಡುಗಿ, ಇಂಥ ಹುಡುಗ, ಇಂಥದ್ದು ಫೈನಲೈಸ್ ಮಾಡಿ ಡೇಟ್ ಇಟ್ಟು ನಿಶ್ಚಿತಾರ್ಥನೂ ಮುಗಿಸ್ಬಿಡ್ಬೇಕು. ಫೆಬ್ರವರಿ 19ನೇ ತಾರೀಕಿನೊಳಗೆ ನಿಶ್ಚಿತಾರ್ಥ ಮುಗಿದೋಗ್ಬಿಡ್ಬೇಕು ಅವಿವಾಹಿತರದ್ದು. ಅದು ದಾಟ್ಬಿಡ್ತು ಅಂದರೆ ಕಷ್ಟ. ಗುರುಬಲ ಇದ್ದರೂ ಕಷ್ಟವೇ, ಬಹಳ ಕಷ್ಟ. ಫಿಕ್ಸ್ ಆಗಿದ್ದು ಕ್ಯಾನ್ಸಲ್ ಆಗ್ಬಿಡೋದು. ಅದಕ್ಕೆ ನಾನು ನಿಶ್ಚಿತಾರ್ಥ ಆಗ್ಬಿಟ್ರೆ ಅಟ್ಲೀಸ್ಟ್ ಫಿಕ್ಸ್ ಆಗಿದ್ದು ಕ್ಯಾನ್ಸಲ್ ಆಗಲ್ಲ. ಬರೀ ಮಾತುಕತೆಯಲ್ಲಿ ಮಾತ್ರ ಮಾಡಿ ಇಟ್ಕೊಂಡಿದ್ದೀವಿ, ಇನ್ನೂ ನಿಶ್ಚಿತಾರ್ಥ ಮಾಡ್ಕೊಂಡಿಲ್ಲ ಅಂತಂದರೆ, 19 ದಾಟ್ಬಿಡ್ತು ಅಂತಂದರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಬೇಡ. ಏನೇ ಇದ್ದರೂ 19ರೊಳಗೆ ನಿಶ್ಚಿತಾರ್ಥನ ಮುಗಿದೋಯ್ತು ಅಂತಂದರೆ, ಎಲ್ಲರಿಗೂ ಹೇಳ್ಕೊಂಬಿಟ್ಟಿರ್ತಾರೆ, ಎಲ್ಲ ಆಗ್ಬಿಟ್ಟಿರ್ತದೆ. ಅಟ್ಲೀಸ್ಟ್ ಮುರಿಯಲ್ಲ, ಏನೋ ಸ್ವಲ್ಪ ಮಾತುಕತೆ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಇಲ್ಲ ಅಂದರೆ ನಡೆಯಲ್ಲ. ಸೊ ಅದರಿಂದ ಇನ್ನು ದಂಪತಿಗಳು ವಿಚಾರ, ಗಂಡ ಹೆಂಡತಿ ಜಗಳ ಇದೆ ಅಂತ ಆದರೆ, ದಾಂಪತ್ಯದ ವಿಚಾರ ಬಂದರೆ, ನೀವು ಏನೇ ದಾಂಪತ್ಯ ಕಲಹಗಳಿರಲಿ 19ರ ಒಳಗಡೆ ಪ್ರಯತ್ನ ಮಾಡಿದ್ರೆ ಎಲ್ಲ ಸಾಲ್ವ್. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಲ್ಲ ಸಾಲ್ವ್ಡ್. 19 ದಾಟಿದ್ರು ನೀವು ಹಿಂಗೆ ಕ್ಯಾರಿ ಮಾಡಿದ್ರೋ, ಮುಂಗೋಪ ಮಾಡೋದು, ಹಠ ಮಾಡೋದು, ಅವರಾಗವರೇ ಮಾತಾಡ್ಸ್ಕೊಂಬಂದ್ರು ಕೂಡ ನೀವು ಅವರಿಗೆ ಲೆಕ್ಕ ಕೊಡದೆ ನಾನು ಮಾತಾಡಲ್ಲ ಅನ್ನೋ ಥರನೇ ನಿಮ್ಮದೇ ಆದಂತಹ ಸೊಕ್ಕು ಅಹಂಕಾರ ಮಾಡ್ಕೊಂಡು ನಡೆದ್ರೋ, 19 ದಾಟ್ತು, ತಿಂಗಳಾನ್ಗಟ್ಲೆ ನಿಮ್ಮ ದಾಂಪತ್ಯ ಹಾಳಾಗ್ಬಿಡುತ್ತೆ. ತಿಂಗಳಾನ್ಗಟ್ಲೆ 19ರ ಒಳಗಡೆ ನೀವೇ ಆಯಿತು ಓಕೆ ಅಂತ ಸಾಲ್ವ್ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲ ಇದ್ದಿದ್ದೆ ಬಿಡು ದಂಪತಿಗಳ ನಂತರ ಮುಂದುವರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. 19 ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ವ? ನೆನಪಿಟ್ಕೊಳ್ಳಿ ಈ ವಿಚಾರ, 19ನೇ ತಾರೀಕು. ಇನ್ನು ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರ ವಿಚಾರಕ್ಕೆ ಬಂದರೂ ಹೇಳ್ತೇನೆ. ಪಂಚಮಾಧಿಪತಿ ನಿಮಗೆ ಚಂದ್ರ ಆಗಿರ್ತಾನಲ್ವ, ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಇನ್ನು ಪಂಚಮಕ್ಕೆ ಚತುರ್ಗ್ರಹ ಯೋಗದ ದೃಷ್ಟಿ ಬಂದ್ಬಿಡುತ್ತೆ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ. ನನ್ನ ಒಂದು ಅನಿಸಿಕೆ ನಿಮಗೆ ಹೇಳ್ತೇನೆ, 13ನೇ ತಾರೀಕು ಒಳಗೆ ಸಂತಾನಕ್ಕೆ ಪ್ರಯತ್ನ ಮಾಡೋದಾದ್ರೆ ಮಾಡಿ, ಆಮೇಲೆ ಮಾಡಲೇಬೇಡಿ. ಯಾಕೆ ಅಂದರೆ ಆಮೇಲೆ ಮಾಡಿದ್ರೆ ಮಗು ಹುಟ್ಟೋದು ತುಲಾ ಮಾಸದಲ್ಲಿ ಹುಟ್ಟಬಾರ್ದು, ತುಲಾ ರಾಶಿಯಲ್ಲಿ ರವಿ ಹುಟ್ಟಿದಾಗ ಹುಟ್ಟಬಾರ್ದು. ಅದರಿಂದ ಮೊದಲೇ ಹುಟ್ಟುಬಿಡ್ಬೇಕು, ಕನ್ಯಾ ಮಾಸದಲ್ಲೇ ಹುಟ್ಟುಬಿಡ್ಬೇಕು. ಆದ್ದರಿಂದ 13ನೇ ತಾರೀಕು ಒಳಗೆ, ಜನವರಿ ಎಂಡು ಅಥವಾ 13ನೇ ತಾರೀಕು ಒಳಗೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡೋದಾದ್ರೆ ಓಕೆ. ಅದರ ನಂತರ ಅದರಲ್ಲಿ ಅದಕ್ಕೋಸ್ಕರ ನಾವು ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ ನೋಡಿ. ನಿಮ್ಮ ಎಲ್ಲ ಸಾಲ ಬಾಧೆಗಳು, ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ರವಿಗ್ರಹ
ಲಾಭಸ್ಥಾನದಲ್ಲಿ 13ನೇ ತಾರೀಕಿನ ತನಕ ಇರ್ತಾನೆ ಅಂತಂದರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಗೆ ತುಂಬ ಚೆನ್ನಾಗಿದೆ ಅಂತ ನೀವು ಸಾಲಗಳು ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ದುಡ್ಡು ಹೆಂಗಿದ್ರು ಇನ್ಫ್ಲೋ ತುಂಬ ಚೆನ್ನಾಗಿ ಬರ್ತಾ ಇರುತ್ತಲ್ಲ, ಧೈರ್ಯವಾಗಿ ಸಾಲ ಮಾಡಿಬಿಡ್ತೀರಾ. ಸಾಲ ಮಾಡೋಕ್ಕೆ ಹೋಗಬೇಡಿ. ಬರುವ ದುಡ್ಡಲ್ಲಿ ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾರು ನಿಮ್ಮ ಮನೆ ಬಾಗಿಲಿಗೆ ಬರಬಾರ್ದು. ಸಾಲ ತೀರಿಸುವ ಎಷ್ಟು ಬೇಕಾದ್ರೂ ಮಾಡಿ, ಬಟ್ ಸಾಲ ಮಾಡುವ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಅನಾವಶ್ಯಕ ಅದು. ಇನ್ನು ಭೂಮಿಯ ಖರೀದಿಗೆ ಸಾಲ ಮಾಡ್ತೀರಾ, ನಿಧಾನಕ್ಕೆ EMIಗಳು ಕಟ್ಕೊಂಡು ಹೋಗ್ತೀರಾ, ಓಕೆ. ಕಟ್ಟಿದ ಮನೆ ಖರೀದಿಗೆ ಮಾಡ್ತೀರಾ, ಓಕೆ. ಮನೆ ಕಟ್ಸಲಿಕ್ಕೆ ಮಾಡುವಂಥದ್ದಾದರೂ ಸಹ ನಿಮಗೆ ಗುರುಬಲ ಇನ್ನೊಂದು 3-4 ತಿಂಗಳಿಗೆ ಮುಗಿದೋಗುತ್ತೆ. ಮನೆ 3-4 ತಿಂಗಳಿಗೆ ಆಗಲ್ವಲ್ಲ. ಕಟ್ಟಿರೋ ಮನೆ ತಗೊಳ್ತೀರಾ ಅಂದರೆ ಅದು ಓಕೆ. ಸೊ ಅದರಿಂದ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ಈ ಸಾಲ ಕೊಡೋದು, ಸಾಲ ತಗೊಳ್ಳೋದು, ಸಾಲ ಕೊಡಿಸೋದು, ಈ ಮೂರೂ ವಿಚಾರಗಳಲ್ಲೂ ಸಾಡೆ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ನೀವು. ಮೀನರಾಶಿಯವರ ಈ ಎಲ್ಲ ಸಾಲಗಳ ವಿಚಾರ, ಸಾಲಗಳ ಬಾಧೆ, ಸಾಲಗಳ ಸಂಬಂಧಪಟ್ಟಂಥ ಸಮಸ್ಯೆಗಳು ಪರಿಹಾರವಾಗಬೇಕು ಅಂತಲೇ ರಣಬಾಧ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವತ್ತು? ಜನವರಿ 25ನೇ ತಾರೀಕು. ಜನವರಿ 25ನೇ ತಾರೀಕು ಹುಣ್ಣಿಮೆ, ಬನದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂಥ ಹುಣ್ಣಿಮೆ. ಅವತ್ತಿನ ದಿವಸ ನಾವು ಮೀನರಾಶಿಯವರ ಎಲ್ಲ ಸಾಲ ಬಾಧೆಗಳು, ಅಂದರೆ ಸಾಲ ಕೊಟ್ಟಿದ್ದಿರಲಿ, ಸಾಲ ತಗೊಂಡಿದ್ದಿರಲಿ, ಸಾಲ ಕೊಡಿಸಿದ್ದಿರಲಿ, ಟೆನ್ಷನ್ ಮಾಡ್ಕೊಳ್ಳಂಗೆ ಇರಬಾರ್ದು ನೀವು. ನಿರ್ವಿಘ್ನವಾಗಿ ಆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ರಣಬಾಧ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವೇನಾದ್ರು ಬಂಗಾರ ಅಡ ಇಟ್ಟಿದ್ದಲ್ಲಿ ಅದನ್ನು ಬಿಡಿಸುವ ಯೋಗ ಫಲ ತುಂಬ ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಅಡಮಾನ ಇಟ್ಟು ಬಂಗಾರ ಎಲ್ಲ ಬಿಡಿಸ್ಕೊಂಬಂದ್ಬಿಡ್ಬೋದು ನೀವು. ಆದ್ದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಮೀನ ರಾಶಿಯವರಿಗೆ ಒಳ್ಳೆಯ ಬಂಗಾರ ಖರೀದಿ ಮಾಡುವಂಥ ಯೋಗ, ಬಂಗಾರ ಸಿಗುವ ಯೋಗ ಇದೆ. ಅದು ನಿರ್ವಿಘ್ನವಾಗಿ ಸಿಕ್ಬಿಡ್ಬೇಕು, ಯಾವ ದೋಷ ಇದ್ರೂ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದರೆಲ್ಲ ವಿಚಾರಗಳು ತಿಳಿಸ್ತೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಹ ನಾನು ಧಾರಣೆ ಮಾಡಿರ್ತಕ್ಕಂಥ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ರುದ್ರಾಕ್ಷ ಪುರುಷ, ಈಶ್ವರ, ರುದ್ರಾಣಿ ಅಮ್ಮನವರು. ಸೊ ಅಮ್ಮನವರ ಶಕ್ತಿ ಇರತಕ್ಕಂಥ ವಿಶೇಷವಾದ ಮಾಲೆಯನ್ನು ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ಒಂದು ಹೋಮಗಳಲ್ಲಿ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಭಾಳ ಸುಲಭವಾದ ಅದ್ಭುತವಾದಂಥ ಹೋಮ. ಒಳ್ಳೆಯದಾಗಲಿ ಎಲ್ಲರಿಗೂ ಸಹ. ಒಂದು ವಿಶೇಷವಾದ ಸ್ತೋತ್ರವನ್ನು ಕೊಡ್ತೇನೆ ಈ ವಿಡಿಯೋ ಎಂಡಲ್ಲಿ. ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಸ್ತೋತ್ರವನ್ನು ಮಿನಿಮಮ್ ಒಂದು 5 ಟೈಮ್ಸ್ ಕೇಳಿಸ್ಕೊಳ್ಳಿ. 5 ಸಲ ಮಿನಿಮಮ್ ಆ ಸ್ತೋತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ 5 ಸಲ ಪ್ರತಿದಿನ ಬೆಳಗ್ಗೆ. ನಿಮ್ಮ ಎಲ್ಲ ಬಾಧೆನೂ ಪರಿಹಾರವಾಗತ್ತೆ. ಆಯ್ತಲ್ವಾ? ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ಎಂಡ್ ತನಕ ನೋಡಿ ವಿಡಿಯೋನ. ನೆಕ್ಸ್ಟು ಆರ್ಥಿಕತೆ, ದುಡ್ಡು. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದು ದ್ವಿತೀಯದಲ್ಲಿ ಗುರು ಇದ್ದಾನೆ. ದ್ವಿತೀಯದಲ್ಲಿ ಗುರು, ಲಾಭದಲ್ಲಿ ಶುಕ್ರ. ಏನ್ರಿ ದುಡ್ಡು ಎಣಿಸ್ತೀರಾ ಅಂದರೆ ಮೀನರಾಶಿಯವರು ಅಷ್ಟಿಷ್ಟು ದುಡ್ಡು ಎಣಿಸಲ್ಲ. ಮೀನರಾಶಿಯವರು, ಇನ್ನೊಂದು ರಾಶಿಯವ್ರಿಗೆ ಹೇಳಿದ್ದೀನಿ ಈ ಒಂದು ಮಾತನ್ನು, ಅದೇ ಥರ ನಿಮಗೂ ಹೇಳ್ತಾ ಇದ್ದೀನಿ. ಅದ್ಭುತವಾಗಿ ದುಡ್ಡು ಎಣಿಸ್ತೀರ. ಎಲ್ಲಿಡಬೇಕು ಅಂತ ಗೊತ್ತಾಗಬಾರ್ದು, ಅಷ್ಟು ದುಡ್ಡು ಎಣಿಸ್ತೀರ ಮೀನರಾಶಿಯವರು. ಒಳ್ಳೆಯ ದುಡ್ಡಿನ ಯೋಗ ಇದೆ. ವೈಯಕ್ತಿಕ ಜಾತಕ ಏನಾರು ಹಾಳು ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ, ಒಳ್ಳೆಯ ದುಡ್ಡು ಮಾಡುವಂಥ ಯೋಗ ಇದೆ ನಿಮಗೆ. ಅದರಿಂದ ಸಾಲಗಳಿದ್ದರೆ ಫಸ್ಟ್ ತೀರಿಸ್ಕೊಂಬಿಡಿ. ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟು ಭೂಮಿಯ ಮೇಲೆ ಮಾಡ್ಕೊಂಡು ಹೋದರೂ ತುಂಬ ಒಳ್ಳೆಯದು. ವೈಯಕ್ತಿಕ ಜಾತದಲ್ಲಿ ಕುಜ ಚೆನ್ನಾಗಿದ್ದರೆ, ಇಲ್ಲಾಂದರೆ ಬೇರೆ ಬೇರೆ ಕಡೆ ಮಾಡಿ. ಶೇರ್ ಮಾರ್ಕೆಟಲ್ಲಿ ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಒಂದು ಲಾಂಗ್ ಟರ್ಮಲ್ಲಿ ನೋಡಿದಾಗ ಅದು ಚೆನ್ನಾಗಿದ್ದೇ ಬಿಡುತ್ತೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಗೊತ್ತಲ್ವಾ? ಸೊ ಆದ್ದರಿಂದ ಬಹಳ ಎಚ್ಚರ. ಇಲ್ಲಿ ನಾನು ನಿಮಗೆ ಆರ್ಥಿಕವಾಗಿ ನಿಮಗೆ ಅದ್ಭುತವಾದ ಧೈರ್ಯವನ್ನು ಕೊಡ್ತೇನೆ. ಚೆನ್ನಾಗಿ ದುಡ್ಡು ಬರುತ್ತೆ ರೀ. ದುಡ್ಡಿನ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೌಟುಂಬಿಕವಾದಂಥ ಸುಖವೂ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಇದ್ದಕ್ಕಂಥ ಟೆನ್ಷನ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕುಟುಂಬದವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಬಿಡುತ್ತೆ ನಿಮಗೆ. ಸೊ ಕೌಟುಂಬಿಕವಾಗಿ, ಹಣಕಾಸಿನ ವಿಚಾರವಾಗಿ ಮೀನರಾಶಿಯವರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಆಯ್ತಲ್ವಾ? ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದ ವಿಚಾರವಾಗಿ ಗಮನಿಸಬೇಕು. ನಿಮ್ಮ ರಾಶಿಯಲ್ಲೇ ಇರುವ ರಾಹು, ವೇಗದಲ್ಲಿರತಕ್ಕಂಥ ಶನಿ, ಜೊತೆಗೆ ರವಿಯ ಯುತಿ, ಷಷ್ಠಾಧಿಪತಿ ಯುತಿ, ಸ್ವಲ್ಪ ನಿಮಗೆ ಲೇಜಿ ಮಾಡಿ ಅಥವಾ ಸುಖ ಸವಲತ್ತುಗಳು ಜಾಸ್ತಿಯಾಗಿ, ಸುಖ ಜಾಸ್ತಿ ಆದಾಗೂ ಮನುಷ್ಯ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತಾನೆ, ಆಯ್ತಲ್ವಾ? ಸೊ ಆದ್ದರಿಂದ ಸವಲತ್ತುಗಳು ಜಾಸ್ತಿಯಾಗಿ, ಎಕ್ಸಸೈಸ್ ಕಡಿಮೆ ಮಾಡಿ, ನಿದ್ದೆ ಕಡಿಮೆ ಮಾಡಿ, ಆಹಾರ ಏನಂದ್ರೆ ಅದನ್ನು ತಿಂದುಬಿಟ್ಟು ಒಂದು ಸಮಸ್ಯೆ ಮಾಡ್ಕೊಳ್ತೀರಾ. ನೀವು ಏನು ಆಹಾರ ತಿಂತೀರಾ ಅಥವಾ ಏನು ಪಾನೀಯವನ್ನು ಕುಡಿತೀರಾ, ಇದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಊಟಕ್ಕೆ ಸಂಬಂಧಪಟ್ಟಂತೆ, ಕುಡಿಯೋಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರು ಸಮಸ್ಯೆಯನ್ನು ಉಂಟು ಮಾಡ್ಕೊಳ್ತಾರೆ. ಯಾಕೆಂದರೆ ರಾಹು ವ್ಯಯದ ಶನಿ, ವ್ಯಯದ ರವಿ, ಷಷ್ಠಾಧಿಪತಿ ಕೂಡ ವೇಗ ಬಂದುಬಿಡ್ತಾನೆ 13ನೇ ತಾರೀಕು ನಂತರ. ಸೊ ಅದರಿಂದ ಇದೆಲ್ಲ ಗ್ರಹಸ್ಥಿತಿಗಳ ಪ್ರಭಾವ ನಿಮಗೆ ವಿಶೇಷವಾಗಿ ಬೀಳುತ್ತೆ ಮೀನರಾಶಿಯವರಿಗೆ. ಸೊ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ರಾಶಿಯಲ್ಲೇ ರಾಹು ಸ್ವಲ್ಪ ಪೊಲೀಸ್ ಸ್ಟೇಷನ್ ಮೆಟ್ಲು,
ಕೋರ್ಟಿನ ಮೆಟ್ಲು ಇದೆಲ್ಲ ಹತ್ತಿಸ್ಬಿಡ್ತಾನೆ, ಬೇಡ ಅಂದರೂ ಹತ್ತಿಸ್ಬಿಡ್ತಾನೆ. ಆಯ್ತಲ್ವಾ? ಸೊ ಮೀನ ರಾಶಿಯವರು ಈ ವಿಚಾರವಾಗೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ರಾಹುವಿನ ಆರಾಧನೆ ವಿಶೇಷವಾಗಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡಿಕೊಡುತ್ತೆ. ಶನಿ, ರವಿ, ರಾಹು ಆರಾಧನೆಗಳು ಅವಶ್ಯಕತೆ ಜಾಸ್ತಿ ಇದೆ, ಗೊತ್ತಾಯ್ತಲ್ವಾ? ಸೊ ಅದಕ್ಕೆಲ್ಲ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂಥ ಇದನ್ನು ಏನು ಹೋಮದ ಪರಿಹಾರವನ್ನು ಈ ವಿಡಿಯೋ ಎಂಡಲ್ಲಿ ನಾನು ತಿಳಿಸ್ತೇನೆ. ಒಂದು ವಿಶೇಷವಾದ ಸ್ತೋತ್ರ ಪರಿಹಾರವನ್ನು ಕೊಡ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದು ಒಂದು 5 ಟೈಮ್ಸ್ ಅದನ್ನು ಕೇಳಿಸ್ಕೊಂಡ್ರೆ ಸಾಕು, ನೀವು ಇನ್ನೂ ಮಾಡಬೇಕ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಂಡು ಸಾಧ್ಯವಾದರೆ ರಿಪೀಟ್ ಮಾಡ್ಕೊಂಡು ಬ್ಯಾಟ್ ಮಾಡ್ಕೊಂಬಿಡಿ, ತುಂಬ ಒಳ್ಳೆಯದು, ಆಯ್ತಲ್ವಾ? ಪ್ರತಿದಿನ ನೀವು ಫೆಬ್ರವರಿ ತಿಂಗಳಲ್ಲಿ 1ನೇ ತಾರೀಕಿಂದ ಎಂಡ್ ತನಕ, ಅಥವಾ ಜನವರಿ ಎಂಡಿಂದನೇ ಶುರು ಮಾಡ್ಕೊಂಡ್ಬಿಡ್ಬೇಕು. ಜನವರಿಯಿಂದನೇ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಈ ಶ್ಲೋಕವನ್ನು ಒಂದು 5 ಟೈಮ್ಸ್ ಕೇಳಿಸ್ಕೊಳ್ತಾ ಇರಬೇಕು, ಬೈಹೆಟ್ ಮಾಡ್ಕೊಂತಿರ್ಬೇಕು. ಸೂಪರ್ ಆಗಿರುತ್ತೆ, ಅದ್ಭುತವಾದಂಥ ಪರಿಹಾರ ನಿಮಗೆ, ಆಯ್ತಲ್ವಾ? ಸೊ ಇಷ್ಟೆಲ್ಲ ವಿಚಾರಗಳು, ಎಲ್ಲ ವಿಚಾರಗಳನ್ನು ಸಹ ಮೀನರಾಶಿಯವರಿಗೆ ತಿಳಿಸಿದ್ದೇನೆ. ಹಾಗೂ ಈಗ ನಾನು ಸ್ತೋತ್ರ ಪರಿಹಾರವನ್ನು ತಿಳಿಸ್ತೇನೆ, ಅದರ ನಂತರ ಹೋಮ ಪರಿಹಾರವನ್ನು ಸಹ ತಿಳಿಸ್ತೇನೆ. ವಿಶೇಷವಾದಂಥ ಪರಿಹಾರ ಏನಪ್ಪ ಅಂತಂದರೆ, ನಮ್ಮ ಯಾಗಶಾಲೆಯಲ್ಲಿ ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂಥ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಋಣಬಾಧಾ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು, ಋಣಬಾಧೆ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು ಅಥವಾ ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದು ಮರಳಿ ವಾಪಸ್ ಬರ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೂ ಸಹ, ಅಥವಾ ನೀವೇ ಸಾಲ ತಗೊಂಡಿದ್ದು ತೀರ್ಸ್ಲಿಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದೆ ಅನ್ನುವಂಥದ್ದಿದ್ರೆ ಖಂಡಿತವಾಗಿ ನಾವು ಋಣಬಾಧಾ ನಿವಾರಕ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಸಾಲದ ಜೊತೆಗೆ ಬಂಗಾರವನ್ನು ಅಡ ಇಟ್ಬಿಟ್ಟಿರ್ತಾರೆ. ಬಂಗಾರ ಖರೀದಿ ಕೂಡ ಮಾಡ್ಲಿಕ್ಕಾಗದೇ ಇರ್ತದೆ. ಎಲ್ಲೋ ಸೇಟುಗಳ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಅಥವಾ ಯಾರ ಕೈನಲ್ಲೋ ಅಡ ಇಟ್ಕೊಂಡು, ಗೊತ್ತಿಲ್ಲದೆ ಅಲ್ಲೂ ಕೂಡ ಎಷ್ಟೊಂದು ಜನ ಅಡ ಇಟ್ಬಿಟ್ಟಿರ್ತಾರೆ. ಗಂಡಂಗೆ ಗೊತ್ತಿಲ್ಲದೆ ಹೆಂಡತಿ ಬಂಗಾರನ ಕೊಟ್ಬಿಟ್ಟಿರ್ತಾಳೆ, ಯಾರಿಗೂ ಏನೋ ವ್ಯವಹಾರಗಳಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ. ಪರವಾಗಿಲ್ಲ, ಏನೋ ಒಂಚೂರು ಲಾಭ ಆದರೆ ಏನೋ ಒಂಚೂರು ಮನೆಗೆ ಅನುಕೂಲ ಆಗುತ್ತೇನೋ ಅಂತ ಯಜಮಾನ್ರಿಗೂ ಹೇಳಿರಲ್ಲ, ಅಲ್ಲಿ ಹೋಗಿರೋ ಬಂಗಾರ ವಾಪಸ್ ಬರ್ತಾರಲ್ಲ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಂಗಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಬಣದ ಹುಣ್ಣಿಮೆಗೆ ದಿವಸ ಮಾಡ್ತಾರೆ. ಒಳ್ಳೆಯ ಕಾಂಬಿನೇಷನ್ ಅದು, ಆಯ್ತಲ್ವಾ? ಹುಣ್ಣಿಮೆ ದಿವಸ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ತಗೊಂಡಿದ್ದಿರಬಹುದು, ಬಂಗಾರ ಅಡ ಇಟ್ಟಿದ್ದಿರಬಹುದು, ಅದು ಬ್ಯಾಂಕಲ್ಲ ಎಲ್ಲೇ ಆಗಿರ್ಬೋದು, ಬಂಗಾರ ಅಡ ಇಟ್ಟಿದ್ದು ಅಥವಾ ಬಂಗಾರ ಕಳ್ಕೊಂಡಿದ್ದಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದಿರಬಹುದು. ಸ್ವರ್ಣಾಕರ್ಷಣ ಭೈರವ ಸಾಲ, ಋಣಬಾಧೆ ಏನೇ ಇದ್ರೂ ಪರಿಹಾರ ಆಗ್ಲಿಕ್ಕೋಸ್ಕರ ನಾವು ಋಣಬಾಧಾ ಪರಿಹಾರ ಹೋಮ. ಇನ್ನು ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ, ಅಥವಾ ಸಂತಾನ ಇದ್ರೂ ಸಹ ಸಂತಾನದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆಯವ್ರ ವಿದ್ಯೆ ಬುದ್ಧಿ ಏನು ಬರ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದೆಲ್ಲ ಟೆನ್ಷನ್ ಇರ್ತಾವಲ್ಲ, ಅದೆಲ್ಲ ಪರಿಹಾರಕ್ಕೋಸ್ಕರ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳನ್ನು ನಾವು ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆಯ ದಿವಸ ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ನಾನು ಕುತ್ತಿಗೆಯಲ್ಲಿ ಹಾಕೊಂಡಿರ್ತಕ್ಕಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಚಿಕ್ಕ 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 ಬೀಡಿಸಿರ್ತದೆ ಇದು. ರುದ್ರಾಕ್ಷಗೆ ಒಂದು ಫ್ಯಾಮಿಲಿಗೆ ಬರ್ತದೆ ಇದು, ಪರಿವಾರಕ್ಕೆ. ಆದರೆ ಇದು ರುದ್ರಾಣಿ ಅಂತ ಹೇಳ್ಬಿಟ್ಟು ಸ್ತ್ರೀ ಸ್ವರೂಪವಾಗಿ, ಸ್ತ್ರೀ ದೇವತಾ ಸ್ವರೂಪವಾಗಿರ್ತದೆ. ಸೊ ಈ ರುದ್ರಾಣಿ ಮಾಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಿದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನ ಧಾರಣೆ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬರು ಸಹ. ಇದೇನು ಚಿಕ್ಕದಾಗಿ ಒಳಗಡೆ ಇರ್ತದೆ, ಯಾರು ಗೊತ್ತೂ ಆಗಲ್ಲ ನೀವು ಹಾಕೊಂಡಿರ್ತಕ್ಕಂಥ, ಅಷ್ಟು ಲೈಟ್ ವೇಟು, ಅಷ್ಟು ನಿಮಗೆ ಏನು ಗೊತ್ತೇ ಆಗಲ್ಲ ಹಾಕೊಂಡಿರ್ತಕ್ಕಂಥದ್ದು. ಆದರೆ ಇದು ನಿಮ್ಮ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮಾಡುವ ದೃಢ ನಿರ್ಧಾರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ಇಲ್ಲ ಸರ್, ಇನ್ಮೇಲೆ ಸಾಲ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಹೋಗಿ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀರಲ್ವಾ, ಅದನ್ನ, ಅಥವಾ ಸಾಲ ಮಾಡಲೇಬೇಕಾದ ಅನಿವಾರ್ಯತೆಗಳು ಕೆಲವರು ಸೃಷ್ಟಿ ಆಗ್ಬಿಡುತ್ತಲ್ಲ, ಅದನ್ನ ಈ ಒಂದು ರುದ್ರಾಣಿ ಮಾಲೆ ನಿಗ್ರಹ ಮಾಡ್ತದೆ. ಅಥವಾ ಸಾಲಗಳು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಫೋನ್ ಮಾಡ್ರು ಅವ್ರು ಎತ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ, ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಈ ರುದ್ರಾಣಿ ಮಾಲೆ ಋಣಬಾಧಾ ನಿವಾರಕ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡೋಣ. ಭಗವದಾನುಗ್ರಹ, ರುದ್ರಾಣಿ ಮಾಲೆಯ ಒಂದು ಅನುಗ್ರಹದಿಂದ, ಆ ಋಣಬಾಧಾ ನಿವಾರಕ ಹೋಮದ ಒಂದು ಅನುಗ್ರಹದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬಿಡ್ಲಿ, ಬೇಗ ಕೊಡಬೇಕಾದ್ರಲ್ಲ ವಾಪಸ್ ಬೇಗ ಕೊಟ್ಬಿಡ್ಲಿ. ಅಷ್ಟೇ ಅಲ್ಲದೆ ಈ ಬಂಗಾರದ ವಿಚಾರ, ಎಲ್ಲೆಲ್ಲೋ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಅಥವಾ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರ ತಗೊಂಡು ನೋಡಿದ್ದೀರಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಏನೇ ಸಮಸ್ಯೆಗಳಿದ್ರು ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರವಾಗಲಿ ಅಂತ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ, ಅದರಲ್ಲೂ ಈ ಒಂದು ರುದ್ರಾಣಿ ಮಾಲೆಯನ್ನ ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಈ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ, ಆ ಬಡ್ಡಿ ಕಡದಿರಲಿ, ಆ ಬಂಗಾರ ಬಿಡಿಸ್ಕೊಂಡು ಬರೋಂಗಾಗ್ಲಿ ನಿಮಗೆ.
ಯಾಕೆಂದರೆ ಎಷ್ಟೋ ಜನ ಹೆಣ್ಣುಮಕ್ಳು ಪಾಪ ತಾಳಿಯನ್ನು ಸಹ ಅಡ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಸರದ ಸಂಗತಿ. ಸೊ ಆದ್ದರಿಂದ ಎಲ್ಲರಿಗೂ ಅವರವರು ಬಂಗಾರ ಮಾತ್ರ ಅಡ ಇಡಬಾರ್ದು, ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಬಾರ್ದು, ಆಯ್ತಲ್ವಾ. ಸೊ ಅದರಿಂದ ಆದಷ್ಟು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಋಣಬಾಧ ಪರಿಹಾರ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಪೀತಾಂಬರಧರಂ ವಿಷ್ಣುಂ ವಿಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಹಸ್ತೇನ ದಕ್ಷಿಣೇನ ಯಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಹರಿ ಓಂ.